ಮುಂಬೈನಿಂದ ಬಾರಾಮತಿಯತ್ತ ಹೊರಟಿತ್ತು ಈ ವಿಮಾನ. ಬಾರಾಮತಿಯ ರನ್ವೇನಲ್ಲಿ ಕ್ರಾಶ್ ಲ್ಯಾಂಡಿಂಗ್ ಆಗಿರೋದು ಕಾರ್ಯಕ್ರಮದ ನಿಮಿತ್ತ ಪವಾರ್ ಹೊರಟಿದ್ರು ಅದರಲ್ಲಿ ಅನ್ನುವಂತ ಮಾಹಿತಿ. ಖಾಸಗಿ ಜೆಟ್ ಅದು 6 ಮಂದಿ ಇದ್ರು. ಮುಂಬೈನಿಂದ ಬಾರಾಮತಿಯತ್ತ ಹೊರಟಿದ್ದಂತ ವಿಮಾನ ಒಂದು ಕಾರ್ಯಕ್ರಮದ ನಿಮಿತ್ತ ಬಾರಾಮತಿಯತ್ತ ಪವಾರ್ ಹೊರಟಿದ್ರು ಅನ್ನುವಂತ ಮಾಹಿತಿ. ಬಾರಾಮತಿಯಲ್ಲಿ ಒಂದು ಸಮಾವೇಶ ಇತ್ತು. ಆ ಸಮಾವೇಶದಲ್ಲಿ ಅಜಿತ್ ಪವಾರ್ ಭಾಗಿಯಾಗಬೇಕಿತ್ತು. ಮತ್ತೊಂದು ಅಪ್ಡೇಟ್. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ದುರ್ಮರಣ. ಅಜಿತ್ ಪವಾರ್ ಸೇರಿ 6 ಮಂದಿಯೂ ಕೂಡ ಮೃತಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇವಾಗ ತಾನೇ ಲಭ್ಯ ಆಗ್ತಾ ಇದೆ. ಅಜಿತ್ ಪವಾರ್ ಸೇರಿ 6 ಮಂದಿ ಮೃತಪಟ್ಟಿದ್ದಾರೆ. ಬಾರಾಮತಿ ವಿಮಾನ ಅಪಘಾತದಲ್ಲಿ ಟ್ರೈನ್ನಲ್ಲಿದ್ದಂಥ 6 ಮಂದಿಯೂ ಕೂಡ ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಮೃತಪಟ್ಟಿದ್ದಾರೆ ಅನ್ನುವಂಥ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಬಹಳ ಗಂಭೀರ ಅನ್ನುವಂಥ ಮಾಹಿತಿಗಳು ಈಗಷ್ಟೇ ಲಭ್ಯ ಆಗ್ತಾ ಇತ್ತು. ಆದ್ರೆ ಆ ವಿಜುವಲ್ಸ್ ಅನ್ನ ಗಮನಿಸಿದ್ರೆ ಇಡೀ ವಿಮಾನ ಸುಟ್ಟು ಕರಕಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಿಕ್ಕಿರುವಂತಹ ಒಂದಷ್ಟು ವಿಜುವಲ್ಸ್ ಅನ್ನ ಗಮನಿಸಿದ್ರೆ ಇಡೀ ವಿಮಾನ ಹೊತ್ತಿ ಉರಿತಾ ಇರೋದು. ಟೆಕ್ನಿಕಲ್ ಏನಾದ್ರೂ ಸಮಸ್ಯೆ ಆಯ್ತಾ ಅನ್ನುವಂತಹ ವಿಚಾರಗಳು ಒಂದು ಕಡೆ. ಆದ್ರೆ ಮಹಾರಾಷ್ಟ್ರ ಡಿಸಿಎಂ ಸೇರಿ 6 ಮಂದಿ ಅದರಲ್ಲಿದ್ರು. ಕಾರ್ಯಕ್ರಮದ ನಿಮಿತ್ತ ಬಾರಾಮತಿಗೆ ಹೊರಟಿದ್ರು. ಇನ್ನೇನು ಬಾರಾಮತಿ ತಲುಪಬೇಕಿತ್ತು. ಅಷ್ಟರಲ್ಲಿ ಈ ಅವಘಡ ಸಂಭವಿಸಿರೋದು. ವಿಮಾನ ಅಪಘಾತದಲ್ಲಿ 6 ಜನ ಮೃತಪಟ್ಟಿದ್ದಾರೆ. ಬಾರಾಮತಿ ವಿಮಾನ ಅಪಘಾತದಲ್ಲಿ 6 ಮಂದಿಯೂ ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಪೈಲಟ್ ಇದ್ರು, ಅದರ ಜೊತೆಯಲ್ಲಿ ಪವಾರ್ ಅವರ ಜೊತೆಯಲ್ಲೂ ಕೂಡ 3 ರಿಂದ 4 ಮಂದಿ ಇದ್ರು. ಒಟ್ಟು 6 ಮಂದಿ ಸಂಚರಿಸ್ತಾ ಇದ್ದಂತ ಪ್ರೈವೇಟ್ ಜೆಟ್ ಅದು, ಖಾಸಗಿ ಜೆಟ್. ಆ ಖಾಸಗಿ ಜೆಟ್ ವಿಮಾನ ಅಪಘಾತ ಆಗಿರೋದು. ಇಡೀ ವಿಮಾನ ಪತನ ಆಗಿದೆ. ಇಡೀ ವಿಮಾನದ ಬಿಡಿ ಭಾಗಗಳೆಲ್ಲವೂ ಕೂಡ ಚದುರಿ ಚಲ್ಲಾಪಿಲ್ಲಿಯಾಗಿ ಎಲ್ಲಾ ಕಡೆ ಬಿದ್ದಿರೋದು. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಕೂಡ ಅದರಲ್ಲಿ ಸಂಚರಿಸ್ತಾ ಇದ್ರು. ಅವರು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಮುಂಬೈನಿಂದ ಬಾರಾಮತಿಯತ್ತ ಹೊರಟಿತ್ತು ಈ ವಿಮಾನ. ಬಾರಾಮತಿಯ ರನ್ವೇನಲ್ಲಿ ಕ್ರಾಶ್ ಲ್ಯಾಂಡಿಂಗ್ ಆಗಿರೋದು ಕಾರ್ಯಕ್ರಮದ ನಿಮಿತ್ತ ಪವಾರ್ ಹೊರಟಿದ್ರು ಅದರಲ್ಲಿ ಅನ್ನುವಂಥ ಮಾಹಿತಿ. ಖಾಸಗಿ ಜೆಟ್ ಅದು 6 ಮಂದಿ ಇದ್ರು. ಮುಂಬೈನಿಂದ ಬಾರಾಮತಿಯತ್ತ ಹೊರಟಿದ್ದಂತ ವಿಮಾನ ಒಂದು ಕಾರ್ಯಕ್ರಮದ ನಿಮಿತ್ತ ಬಾರಾಮತಿಯತ್ತ ಪವಾರ್ ಹೊರಟಿದ್ರು ಅನ್ನುವಂತ ಮಾಹಿತಿ. ಬಾರಾಮತಿಯಲ್ಲಿ ಒಂದು ಸಮಾವೇಶ ಇತ್ತು. ಆ ಸಮಾವೇಶದಲ್ಲಿ ಅಜಿತ್ ಪವಾರ್ ಭಾಗಿಯಾಗಬೇಕಿತ್ತು. ಮತ್ತೊಂದು ಅಪ್ಡೇಟ್. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ದುರ್ಮರಣ. ಅಜಿತ್ ಪವಾರ್ ಸೇರಿ 6 ಮಂದಿಯೂ ಕೂಡ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇವಾಗ ತಾನೇ ಲಭ್ಯ ಆಗ್ತಾ ಇದೆ. ಅಜಿತ್ ಪವಾರ್ ಸೇರಿ 6 ಮಂದಿ ಮೃತಪಟ್ಟಿದ್ದಾರೆ. ಬಾರಾಮತಿ ವಿಮಾನ ಅಪಘಾತದಲ್ಲಿ ಟ್ರೈನ್ನಲ್ಲಿದ್ದಂಥ 6 ಮಂದಿಯೂ ಕೂಡ ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಮೃತಪಟ್ಟಿದ್ದಾರೆ ಅನ್ನುವಂಥ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಬಹಳ ಗಂಭೀರ ಅನ್ನುವಂಥ ಮಾಹಿತಿಗಳು ಈಗಷ್ಟೇ ಲಭ್ಯ ಆಗ್ತಾ ಇತ್ತು. ಆದ್ರೆ ಆ ವಿಜುವಲ್ಸ್ ಅನ್ನ ಗಮನಿಸಿದ್ರೆ ಇಡೀ ವಿಮಾನ ಸುಟ್ಟು ಕರಕಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಿಕ್ಕಿರುವಂತಹ ಒಂದಷ್ಟು ವಿಜುವಲ್ಸ್ ಅನ್ನ ಗಮನಿಸಿದ್ರೆ ಇಡೀ ವಿಮಾನ ಹೊತ್ತಿ ಉರಿತಾ ಇರೋದು. ಟೆಕ್ನಿಕಲ್ ಏನಾದ್ರೂ ಸಮಸ್ಯೆ ಆಯ್ತಾ ಅನ್ನುವಂತಹ ವಿಚಾರಗಳು ಒಂದು ಕಡೆ. ಆದ್ರೆ ಮಹಾರಾಷ್ಟ್ರ ಡಿಸಿಎಂ ಸೇರಿ 6 ಮಂದಿ ಅದರಲ್ಲಿದ್ರು. ಕಾರ್ಯಕ್ರಮದ ನಿಮಿತ್ತ ಬಾರಾಮತಿಗೆ ಹೊರಟಿದ್ರು. ಇನ್ನೇನು ಬಾರಾಮತಿ ತಲುಪಬೇಕಿತ್ತು. ಅಷ್ಟರಲ್ಲಿ ಈ ಅವಘಡ ಸಂಭವಿಸಿರೋದು. ವಿಮಾನ ಅಪಘಾತದಲ್ಲಿ 6 ಜನ ಮೃತಪಟ್ಟಿದ್ದಾರೆ. ಬಾರಾಮತಿ ವಿಮಾನ ಅಪಘಾತದಲ್ಲಿ 6 ಮಂದಿಯೂ ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಪೈಲಟ್ ಇದ್ರು, ಅದರ ಜೊತೆಯಲ್ಲಿ ಪವಾರ್ ಅವರ ಜೊತೆಯಲ್ಲೂ ಕೂಡ 3 ರಿಂದ 4 ಮಂದಿ ಇದ್ರು. ಒಟ್ಟು 6 ಮಂದಿ ಸಂಚರಿಸ್ತಾ ಇದ್ದಂತ ಪ್ರೈವೇಟ್ ಜೆಟ್ ಅದು, ಖಾಸಗಿ ಜೆಟ್. ಆ ಖಾಸಗಿ ಜೆಟ್ ವಿಮಾನ ಅಪಘಾತ ಆಗಿರೋದು. ಇಡೀ ವಿಮಾನ ಪತನ ಆಗಿದೆ. ಇಡೀ ವಿಮಾನದ ಬಿಡಿ ಭಾಗಗಳೆಲ್ಲವೂ ಕೂಡ ಚದುರಿ ಚಲ್ಲಾಪಿಲ್ಲಿಯಾಗಿ ಎಲ್ಲಾ ಕಡೆ ಬಿದ್ದಿರೋದು. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಕೂಡ ಅದರಲ್ಲಿ ಸಂಚರಿಸ್ತಾ ಇದ್ರು. ಅವರು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಮುಂಬೈನಿಂದ ಬಾರಾಮತಿಯತ್ತ ಹೊರಟಿತ್ತು ಈ ವಿಮಾನ. ಬಾರಾಮತಿಯ ರನ್ವೇನಲ್ಲಿ ಕ್ರಾಶ್ ಲ್ಯಾಂಡಿಂಗ್ ಆಗಿರೋದು ಕಾರ್ಯಕ್ರಮದ ನಿಮಿತ್ತ ಪವಾರ್ ಹೊರಟಿದ್ರು ಅದರಲ್ಲಿ ಅನ್ನುವಂಥ ಮಾಹಿತಿ. ಖಾಸಗಿ ಜೆಟ್ ಅದು 6 ಮಂದಿ ಇದ್ರು. ಮುಂಬೈನಿಂದ ಬಾರಾಮತಿಯತ್ತ ಹೊರಟಿದ್ದಂತಹ ವಿಮಾನ ಒಂದು ಕಾರ್ಯಕ್ರಮದ ನಿಮಿತ್ತ
ಬಾರಾಮತಿಯತ್ತ ಪವಾರ್ ಹೊರಟಿದ್ರು ಅನ್ನುವಂತ ಮಾಹಿತಿ. ಬಾರಾಮತಿಯಲ್ಲಿ ಒಂದು ಸಮಾವೇಶ ಇತ್ತು, ಆ ಸಮಾವೇಶದಲ್ಲಿ ಅಜಿತ್ ಪವಾರ್ ಭಾಗಿಯಾಗಬೇಕಿತ್ತು. ಮತ್ತೊಂದು ಅಪ್ಡೇಟ್, ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ದುರ್ಮರಣ. ಅಜಿತ್ ಪವಾರ್ ಸೇರಿ 6 ಮಂದಿಯೂ ಕೂಡ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇವಾಗ ತಾನೇ ಲಭ್ಯ ಆಗ್ತಾ ಇದೆ. ಅಜಿತ್ ಪವಾರ್ ಸೇರಿ 6 ಮಂದಿ ಮೃತಪಟ್ಟಿದ್ದಾರೆ. ಬಾರಾಮತಿ ವಿಮಾನ ಅಪಘಾತದಲ್ಲಿ ಟ್ರೈನ್ನಲ್ಲಿದ್ದಂತ 6 ಮಂದಿಯೂ ಕೂಡ ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಮೃತಪಟ್ಟಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಬಹಳ ಗಂಭೀರ ಅನ್ನುವಂತ ಮಾಹಿತಿಗಳು ಈಗಷ್ಟೇ ಲಭ್ಯ ಆಗ್ತಾ ಇತ್ತು. ಆದ್ರೆ ಆ ವಿಜುವಲ್ಸ್ ಅನ್ನ ಗಮನಿಸಿದ್ರೆ ಇಡೀ ವಿಮಾನ ಸುಟ್ಟು ಕರಕಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಿಕ್ಕಿರುವಂತಹ ಒಂದಷ್ಟು ವಿಜುವಲ್ಸ್ ಅನ್ನ ಗಮನಿಸಿದ್ರೆ ಇಡೀ ವಿಮಾನ ಹೊತ್ತಿ ಉರಿತಾ ಇರೋದು. ಟೆಕ್ನಿಕಲ್ ಏನಾದ್ರೂ ಸಮಸ್ಯೆ ಆಯ್ತಾ ಅನ್ನುವಂತಹ ವಿಚಾರಗಳು ಒಂದು ಕಡೆ. ಆದ್ರೆ ಮಹಾರಾಷ್ಟ್ರ ಡಿಸಿಎಂ ಸೇರಿ 6 ಮಂದಿ ಅದರಲ್ಲಿದ್ರು. ಕಾರ್ಯಕ್ರಮದ ನಿಮಿತ್ತ ಬಾರಾಮತಿಗೆ ಹೊರಟಿದ್ರು. ಇನ್ನೇನು ಬಾರಾಮತಿ ತಲುಪಬೇಕಿತ್ತು, ಅಷ್ಟರಲ್ಲಿ ಈ ಅವಘಡ ಸಂಭವಿಸಿರೋದು. ವಿಮಾನ ಅಪಘಾತದಲ್ಲಿ 6 ಜನ ಮೃತಪಟ್ಟಿದ್ದಾರೆ. ಬಾರಾಮತಿ ವಿಮಾನ ಅಪಘಾತದಲ್ಲಿ 6 ಮಂದಿಯೂ ಕೂಡ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಪೈಲಟ್ ಇದ್ರು, ಅದರ ಜೊತೆಯಲ್ಲಿ ಪವಾರ್ ಅವರ ಜೊತೆಯಲ್ಲೂ ಕೂಡ 3 ರಿಂದ 4 ಮಂದಿ ಇದ್ರು. ಒಟ್ಟು 6 ಮಂದಿ ಸಂಚರಿಸ್ತಾ ಇದ್ದಂತ ಪ್ರೈವೇಟ್ ಜೆಟ್, ಅದು ಖಾಸಗಿ ಜೆಟ್. ಆ ಖಾಸಗಿ ಜೆಟ್ ವಿಮಾನ ಅಪಘಾತ ಆಗಿರೋದು. ಇಡೀ ವಿಮಾನ ಪತನ ಆಗಿದೆ. ಇಡೀ ವಿಮಾನದ ಬಿಡಿ ಭಾಗಗಳೆಲ್ಲವೂ ಕೂಡ ಚದುರಿ ಚೆಲ್ಲಾಪಿಲ್ಲಿಯಾಗಿ ಎಲ್ಲಾ ಕಡೆ ಬಿದ್ದಿರೋದು. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಕೂಡ ಅದರಲ್ಲಿ ಸಂಚರಿಸ್ತಾ ಇದ್ರು. ಅವರು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಮುಂಬೈನಿಂದ ಬಾರಾಮತಿಯತ್ತ ಹೊರಟಿತ್ತು ಈ ವಿಮಾನ. ಬಾರಾಮತಿಯ ಆ ರನ್ವೇನಲ್ಲಿ ಕ್ರಾಶ್ ಲ್ಯಾಂಡಿಂಗ್ ಆಗಿರೋದು. ಕಾರ್ಯಕ್ರಮದ ನಿಮಿತ್ತ ಪವಾರ್ ಹೊರಟಿದ್ರು ಅದರಲ್ಲಿ ಅನ್ನುವಂತ ಮಾಹಿತಿ. ಖಾಸಗಿ ಜೆಟ್ ಅದು, 6 ಮಂದಿ ಇದ್ರು. ಮುಂಬೈನಿಂದ ಬಾರಾಮತಿಯತ್ತ ಹೊರಟಿದ್ದಂತಹ ವಿಮಾನ ಒಂದು ಕಾರ್ಯಕ್ರಮದ ನಿಮಿತ್ತ ಬಾರಾಮತಿಯತ್ತ ಪವಾರ್ ಹೊರಟಿದ್ರು ಅನ್ನುವಂತ ಮಾಹಿತಿ. ಬಾರಾಮತಿಯಲ್ಲಿ ಒಂದು ಸಮಾವೇಶ ಇತ್ತು, ಆ ಸಮಾವೇಶದಲ್ಲಿ ಅಜಿತ್ ಪವಾರ್ ಭಾಗಿಯಾಗಬೇಕಿತ್ತು. ಮತ್ತೊಂದು ಅಪ್ಡೇಟ್, ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ದುರ್ಮರಣ. ಅಜಿತ್ ಪವಾರ್ ಸೇರಿ 6 ಮಂದಿಯೂ ಕೂಡ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇವಾಗ ತಾನೇ ಲಭ್ಯ ಆಗ್ತಾ ಇದೆ. ಅಜಿತ್ ಪವಾರ್ ಸೇರಿ 6 ಮಂದಿ ಮೃತಪಟ್ಟಿದ್ದಾರೆ. ಬಾರಾಮತಿ ವಿಮಾನ ಅಪಘಾತದಲ್ಲಿ ಟ್ರೈನ್ನಲ್ಲಿದ್ದಂತ 6 ಮಂದಿಯೂ ಕೂಡ ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಮೃತಪಟ್ಟಿದ್ದಾರೆ ಅನ್ನುವಂತ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಬಹಳ ಗಂಭೀರ ಅನ್ನುವಂತ ಮಾಹಿತಿಗಳು ಈಗಷ್ಟೇ ಲಭ್ಯ ಆಗ್ತಾ ಇತ್ತು. ಆದ್ರೆ ಆ ವಿಜುವಲ್ಸ್ ಅನ್ನ ಗಮನಿಸಿದ್ರೆ ಇಡೀ ವಿಮಾನ ಸುಟ್ಟು ಕರಕಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಿಕ್ಕಿರುವಂತಹ ಒಂದಷ್ಟು ವಿಜುವಲ್ಸ್ ಅನ್ನ ಗಮನಿಸಿದ್ರೆ ಇಡೀ ವಿಮಾನ ಹೊತ್ತಿ ಉರಿತಾ ಇರೋದು. ಟೆಕ್ನಿಕಲ್ ಏನಾದ್ರೂ ಸಮಸ್ಯೆ ಆಯ್ತಾ ಅನ್ನುವಂತಹ ವಿಚಾರಗಳು ಒಂದು ಕಡೆ. ಆದ್ರೆ ಮಹಾರಾಷ್ಟ್ರ ಡಿಸಿಎಂ ಸೇರಿ 6 ಮಂದಿ ಅದರಲ್ಲಿದ್ರು. ಕಾರ್ಯಕ್ರಮದ ನಿಮಿತ್ತ ಬಾರಾಮತಿಗೆ ಹೊರಟಿದ್ರು. ಇನ್ನೇನು ಬಾರಾಮತಿ ತಲುಪಬೇಕಿತ್ತು, ಅಷ್ಟರಲ್ಲಿ ಈ ಅವಘಡ ಸಂಭವಿಸಿರೋದು. ವಿಮಾನ ಅಪಘಾತದಲ್ಲಿ 6 ಜನ ಮೃತಪಟ್ಟಿದ್ದಾರೆ. ಬಾರಾಮತಿ ವಿಮಾನ ಅಪಘಾತದಲ್ಲಿ 6 ಮಂದಿಯೂ ಕೂಡ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಪೈಲಟ್ ಇದ್ರು, ಅದರ ಜೊತೆಯಲ್ಲಿ ಪವಾರ್ ಅವರ ಜೊತೆಯಲ್ಲೂ ಕೂಡ 3 ರಿಂದ 4 ಮಂದಿ ಇದ್ರು. ಒಟ್ಟು 6 ಮಂದಿ ಸಂಚರಿಸ್ತಾ ಇದ್ದಂತ ಪ್ರೈವೇಟ್ ಜೆಟ್, ಅದು ಖಾಸಗಿ ಜೆಟ್. ಆ ಖಾಸಗಿ ಜೆಟ್ ವಿಮಾನ ಅಪಘಾತ ಆಗಿರೋದು. ಇಡೀ ವಿಮಾನ ಪತನ ಆಗಿದೆ. ಇಡೀ ವಿಮಾನದ ಬಿಡಿ ಭಾಗಗಳೆಲ್ಲವೂ ಕೂಡ ಚದುರಿ ಚೆಲ್ಲಾಪಿಲ್ಲಿಯಾಗಿ ಎಲ್ಲಾ ಕಡೆ ಬಿದ್ದಿರೋದು. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಕೂಡ ಅದರಲ್ಲಿ ಸಂಚರಿಸ್ತಾ ಇದ್ರು. ಅವರು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ.